ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರದೀಪ್ ಈಶ್ವರ್ ವರ್ಸಸ್ ಪಿಸಿ ಮೋಹನ್. ಒಬ್ರು ಕಾಂಗ್ರೆಸ್ ಎಂಎಲ್ಎ, ಮತ್ತೊಬ್ರು ಬಿಜೆಪಿ ಸಂಸದ. ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಪ್ರದೀಪ್ ಈಶ್ವರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಪಿಸಿ ಮೋಹನ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಪ್ರದೀಪ್ ಈಶ್ವರ್ಗೆ 40 ವರ್ಷ, ಪಿಸಿ ಮೋಹನ್ಗೆ 61 ವರ್ಷ. ಪ್ರದೀಪ್ ಈಶ್ವರ್ಗಿಂತ ಪಿಸಿ ಮೋಹನ್ 21 ವರ್ಷ ದೊಡ್ಡವರು. ಶಿಕ್ಷಣ, ಪ್ರದೀಪ್ ಈಶ್ವರ್ ದ್ವಿತೀಯ ಪಿಯುಸಿವರೆಗೆ ಓದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಪಿಸಿ ಮೋಹನ್ ಕೂಡ ದ್ವಿತೀಯ ಪಿಯುಸಿವರೆಗೆ ಓದಿದ್ದಾರೆ. ವಿದ್ಯಾರ್ಹತೆಯಲ್ಲಿ ಇಬ್ಬರು ಸೇಮ್ ಇದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಪಿಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ. ಗೆಲುವಿನ ಅಂತರ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ 10,642 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 46.65% ಜನ ಪ್ರದೀಪ್ ಈಶ್ವರ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಮತ್ತೊಂದ್ ಕಡೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಪಿಸಿ ಮೋಹನ್ 32,707 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 50.05% ಜನ ಪಿಸಿ ಮೋಹನ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಇಬ್ಬರಲ್ಲಿ ಹೆಚ್ಚು ಅಂತರದ ಗೆಲುವು ಪಿಸಿ ಮೋಹನ್ದು. ಚುನಾವಣಾ ಅನುಭವ, ಪ್ರದೀಪ್ ಈಶ್ವರ್ 2023ರಿಂದ ಚುನಾವಣಾ ರಾಜಕೀಯದಲ್ಲಿದ್ದು 1 ಬಾರಿ ಎಂಎಲ್ಎ ಆಗಿದ್ದಾರೆ. ಸೋಲು 0. ಪಿಸಿ ಮೋಹನ್ 1999ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಎಂಎಲ್ಎ, 4 ಬಾರಿ ಸಂಸದರಾಗಿದ್ದಾರೆ. ಜೊತೆಗೆ 2 ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್, ಪ್ರದೀಪ್ ಈಶ್ವರ್ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಚುನಾವಣೆಯಲ್ಲಿ ಅನಗತ್ಯ ಪ್ರಭಾವ ಬೀರಿದ್ದು, ಸರ್ಕಾರಿ ನೌಕರನ ಮೇಲೆ ಹಲ್ಲೆ ಅಥವಾ ಕ್ರಿಮಿನಲ್ ಬಲ ಬಳಸಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಪಿಸಿ ಮೋಹನ್ ವಿರುದ್ಧವೂ 2 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇವುಗಳು ಚುನಾವಣೆಗೆ ಸಂಬಂಧಿಸಿದಂತೆ ತಪ್ಪು ಹೇಳಿಕೆ ಕೊಟ್ಟಿದ್ದು, ಸುಳ್ಳು ಸಾಕ್ಷ್ಯ ನೀಡಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಕುಟುಂಬ, ಪ್ರದೀಪ್ ಈಶ್ವರ್ ಪತ್ನಿ ಹೆಸರು ನಯನ. ಇವರಿಗೆ ಮಕ್ಕಳಿಲ್ಲ. ಪಿಸಿ ಮೋಹನ್ ಪತ್ನಿ ಹೆಸರು ಶೈಲಾ. ಇವರಿಗೆ 2 ಮಕ್ಕಳು, ರಿತಿಕಾ ಮೋಹನ್ ಮತ್ತು ರಿತಿನ್ ಮೋಹನ್. ಚಿನ್ನ, ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ ಅರ್ಧ ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಸಿ ಮೋಹನ್ ಮತ್ತು ಪತ್ನಿ ಬಳಿ 1 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 62.80 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಪಿಸಿ ಮೋಹನ್ ಬಳಿ. ಬೆಳ್ಳಿ, ಪ್ರದೀಪ್ ಈಶ್ವರ್ ಮತ್ತು ಪತ್ನಿ ಬಳಿ ಬೆಳ್ಳಿ ಇಲ್ಲ. ಪಿಸಿ ಮೋಹನ್ ಮತ್ತು ಪತ್ನಿ ಬಳಿ 8 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 6.17 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ಪಿಸಿ ಮೋಹನ್ ಮುಂದಿದ್ದಾರೆ. ವಜ್ರ, ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ 3 ಸೆಟ್ ವಜ್ರ ಇದೆ. ಇದರ ಮೌಲ್ಯ 9.85 ಲಕ್ಷ. ಪಿಸಿ ಮೋಹನ್ ಕುಟುಂಬದ ಬಳಿ ವಜ್ರ ಇಲ್ಲ. ಈ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ ಮುಂದಿದ್ದಾರೆ. ವಾಹನ, ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ ಬಲೆನೋ ಕಾರು ಮತ್ತು ಬಜಾಜ್ ಅವೆಂಜರ್ ಬೈಕ್ ಇದೆ. ಇವುಗಳ ಒಟ್ಟು ಮೌಲ್ಯ 11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಸಿ ಮೋಹನ್ ಕುಟುಂಬದ ಬಳಿ ಹಳೆ ಟೊಯೋಟಾ ಫಾರ್ಚುನರ್ ಕಾರ್ ಇದೆ. ಇದರ ಮೌಲ್ಯ 3 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲೂ ಪ್ರದೀಪ್ ಈಶ್ವರ್ ಮುಂದಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್, ಪ್ರದೀಪ್ ಈಶ್ವರ್ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ 1 ಲಕ್ಷ ಮೌಲ್ಯದ ಷೇರು ಹೊಂದಿದ್ದಾರೆ. ಪಿಸಿ ಮೋಹನ್ ವಿವಿಧ ಕಂಪನಿಗಳಲ್ಲಿ 19 ಲಕ್ಷದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಮನೆ, ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ ಸ್ವಂತ ಮನೆ ಇಲ್ಲ. ಪಿಸಿ ಮೋಹನ್ ಕುಟುಂಬದ ಬಳಿ 6 ಮನೆ ಅಥವಾ ಫ್ಲಾಟ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 10 ಕೋಟಿ ರೂಪಾಯಿ. ಮನೆಗಳ ವಿಚಾರದಲ್ಲಿ ಪಿಸಿ ಮೋಹನ್ ಮುಂದಿದ್ದಾರೆ. ಕೃಷಿ ಜಮೀನು,
ಪ್ರದೀಪ್ ಈಶ್ವರ್ ತಮ್ಮ ಕುಟುಂಬದ ಬಳಿ ಜಮೀನು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಸಿ ಮೋಹನ್ ಕುಟುಂಬದ ಬಳಿ 6 ಎಕರೆ ಜಮೀನು ಇದೆ. ಇದರ ಮೌಲ್ಯ 6.77 ಕೋಟಿ. ಕೃಷಿಯೇತರ ಸೈಟು. ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ಇಬ್ಬರ ಕುಟುಂಬದ ಬಳಿಯೂ ಕೃಷಿಯೇತರ ಸೈಟ್ ಇಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ವಾಣಿಜ್ಯ ಕಟ್ಟಡ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಪಿಸಿ ಮೋಹನ್ ಕುಟುಂಬದ ಬಳಿ 2 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 49 ಕೋಟಿ. ಈ ವಿಚಾರದಲ್ಲಿ ಪಿಸಿ ಮೋಹನ್ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಪ್ರದೀಪ್ ಈಶ್ವರ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 15 ಲಕ್ಷ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಪಿಸಿ ಮೋಹನ್ ಕುಟುಂಬ 13 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಪ್ರದೀಪ್ ಈಶ್ವರ್ ತಮ್ಮ ಕುಟುಂಬದ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 89 ಲಕ್ಷ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಸಿ ಮೋಹನ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 81 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಪಿಸಿ ಮೋಹನ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಪ್ರದೀಪ್ ಈಶ್ವರ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಚಿನ್ನಾಭರಣಗಳದ್ದು. 34 ಲಕ್ಷ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಪಿಸಿ ಮೋಹನ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 49 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಪ್ರದೀಪ್ ಈಶ್ವರ್ ಕುಟುಂಬ 17 ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಪಿಸಿ ಮೋಹನ್ ಕುಟುಂಬ 16 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಪ್ರದೀಪ್ ಈಶ್ವರ್ ವಾರ್ಷಿಕ ಆದಾಯ 34.67 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 2.89 ಲಕ್ಷ. ದಿನಕ್ಕೆ 9,600 ಆಗುತ್ತೆ. ಪಿಸಿ ಮೋಹನ್ ರ ವಾರ್ಷಿಕ ಆದಾಯ 49.06 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 4.08 ಲಕ್ಷ. ದಿನಕ್ಕೆ 13,600 ಆಗುತ್ತೆ. ಪತ್ನಿಯ ಆದಾಯ. ಪ್ರದೀಪ್ ಈಶ್ವರ್ ಪತ್ನಿ ನಯನಾರ ವಾರ್ಷಿಕ ಆದಾಯ 24.50 ಲಕ್ಷ. ತಿಂಗಳಿಗೆ ಸರಾಸರಿ 2.04 ಲಕ್ಷ. ದಿನಕ್ಕೆ 6,800 ಆಗುತ್ತೆ. ಪಿಸಿ ಮೋಹನ್ ರ ಪತ್ನಿ ಶೈಲಾರ ವಾರ್ಷಿಕ ಆದಾಯ 2.44 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 20.33 ಲಕ್ಷ. ದಿನಕ್ಕೆ 67,000 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದವರು. ಪಿಸಿ ಮೋಹನ್ ಕೂಡ ಬಲಿಜ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಪ್ರದೀಪ್ ಈಶ್ವರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಪಿಸಿ ಮೋಹನ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.